ಸಿ.ಟಿ. ರವಿ ಅವರ ಪ್ರಕರಣ ಏನಿದೆ ರಾಜ್ಯದಿಂದ ದೊಡ್ಡ ಮಟ್ಟದ ಚರ್ಚೆ ಕಾರಣವಾಗಿದೆ. ವಿಶೇಷವಾಗಿ ಅಂತಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ನಡುವೆ ಒಂದಷ್ಟು ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಈ ಆದಂಥ ಬೆಳವಣಿಗೆ. ಆದರೆ ವಿಧಾನ ಪರಿಷತ್ನ ಒಳಗಡೆ ನಡೆದಂಥ ಘಟನೆಗೆ ಇದರ ವಿಧಾನಸಭೆಯಿಂದ ಆಚೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತವೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ವಿಧಾನ ಪರಿಷತ್ ಸಭಾಪತಿ ಅಂತ ಬಸವರಾಜ ಹೊರಟ್ಟಿ ಇದ್ದಾರೆ. ಸರ್, ಇಡೀ ಒಂದು ಬೆಳವಣಿಗೆ ಇತ್ತೀಚಿನ ತಮ್ಮ ಒಂದು ಹತೋಟಿಯನ್ನು ಮೀರ್ತಾ ಇದೆಯಾ ಅಥವಾ ರಾಜಕೀಯ ಕೆಸರಾಚಾಟಕ್ಕೆ ವೇದಿಕೆ ಆಗ್ತಾ ಇದೆಯಾ? ನಮ್ಮ ಹತೋಟಿಯನ್ನು ಎಲ್ಲೂ ಮೀರಿಲ್ಲ. ಸದನದಲ್ಲಿ ಏನು ನಡೆದಿದೆ ಅದಕ್ಕೆಲ್ಲ ಜವಾಬ್ದಾರಿ ನಾವು ತೊಗೊಂಡಿವಿ. ಅದನ್ನು ಏನು ಮಾಡಬೇಕು ಎಲ್ಲ ಮಾಡೀವಿ. ಹೊರಗಡೆ ಆಗೋದಕ್ಕೆ ನಮಗೆ ಸಂಬಂಧ ಇಲ್ಲ. ಹೊರಗಡೆ ಸಾವಿರಾರು ಘಟನೆಗಳು ದಿನ ಆಗ್ತಾವೆ. ಬಟ್ ಏನೇನು ಘಟನೆಗಳು, ಈಗ ಅವ್ರನ್ನ ಅರೆಸ್ಟ್ ಮಾಡಿದರು. ಅವ್ರು ನಮ್ಮ ಪೊಲೀಸ್ ನನಗೆ ಇಂಟಿಮೇಟ್ ಮಾಡಿದ್ರು. ಹಿಂಗೆ ಅವ್ರು 9 ಗಂಟೆ, ನಾವು 6 ಗಂಟೆಗೆ ಅರೆಸ್ಟ್ ಮಾಡಿವಿ. FIR ಕಾಪಿ ಅಂತೇಳಿ ನಮ್ಗೆ ಕಳಿಸ್ಕೊಟ್ಟಾರೆ. ನಮ್ಮದು ಜವಾಬ್ದಾರಿ ಮುಗೀತು. ಹೊರಗಾದಂಥ ಘಟನೆಗಳಿಗೆ ನಾವು ಕೈ ಹಾಕಕ್ಕೆ ಬರೋದಿಲ್ಲ. ಆದರೂ ಸಹ ಈ ಒಂದು ತಮ್ಮ ಒಂದು ವ್ಯಾಪ್ತಿಯನ್ನು ಮೀರಿದ್ದು, ಕಾನೂನು ಮೀರಿದ್ದು ಅಂತ ತಾವು ಹೇಳ್ತೀರ. ಆದರೆ ಎಲ್ಲರೂ ಆರೋಪ ಮಾಡ್ತಾ ಇರೋದು ಸದನದಲ್ಲಾದಂತಹ ಒಂದು ಘಟನೆಗಳಿಗೆ ಹೊರಗಡೆ ಪ್ರತಿಕ್ರಿಯೆ ವ್ಯಕ್ತವಾಗಿ ಆ ಮೂಲಕ ಸದನದ ಘನತೆ ಗೌರವಕ್ಕೆ ಧಕ್ಕೆ ಉಂಟಾಗ್ತಿದೆ. ಸಭಾಪತಿ ಅವರ ನಡವಳಿಕೆ ಬಗ್ಗೆಯೂ ಸಹ ಕೆಲವರು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಸಂಶಯ ವ್ಯಕ್ತಪಡ್ತಾ ಹೇಳಿ ನೋಡಿ ನನಗೆ. ಹೇಳಿ ಒಂದು ಹೇಳಿ ಒಂದು ಸಂಶಯ ಏನು ಸಂಶಯ ಪಡ್ತಾರೆ ಹೇಳಿ. ಬರೀ ಎಮ್ಮೆ ನೀರಾಗ ಮಲಗಿಸಿ ವ್ಯಾಪಾರ ಮಾಡಿದಂಗೆ ಮಾಡಬೇಡ. ಏನು ಇದನ್ನು ವ್ಯಕ್ತಪಡ ಒಂದು ಹೇಳಿ, ಒಬ್ಬರದ್ದು ಹೇಳಿ. ಈಗ CM ಅವರು ಹೇಳ್ತಿದ್ದಾರೆ, ನಮ್ಮ ಹತ್ರ ಆಡಿಯೋ ವಿಡಿಯೋ ಸಾಕ್ಷಿ ಇದೆ, ಕೊಡಲಿ, ಅವ್ನು ಕೊಡಲಿ. ನಮ್ಮ ಕಡೆ ಕೊಟ್ಟರೆ ಪರಿಶೀಲನೆ ಮಾಡ್ತೀವಿ. ನಾವು ಇಲ್ಲ ಅನ್ನಂಗಿಲ್ಲ. ಈಗ ಸಭಾಪತಿ ಅವರ ನೈತಿಕತೆ ಪ್ರಶ್ನೆ ಅವ್ರ ಹುದ್ದೆ ಮೇಲೆ ಅನುಮಾನ ಪಡ್ತಿದ್ದಾರೆ ಅಥವಾ ಸಭಾಪತಿ ಅವ್ರ ಮೇಲೆ ಅನುಮಾನ ಪಡ್ತಿದ್ದಾರೆ? ಅದಕ್ಕೆ ಅನುಮಾನ ಪಡ್ತಾರೆ ಹೇಳಿ. ನಾವು ಅನುಮಾನ ಪಡುವಂಥ ಏನು ಕೆಲಸ ಮಾಡೇ ಇಲ್ಲಲ್ಲ. ನಮ್ಮ ಸದನದಲ್ಲಿ ಆದಾಗ ಇಬ್ಬರನ್ನು ಕರೆದೆ, ಚರ್ಚೆ ಮಾಡಿದೆ, ಇಬ್ಬರನ್ನು ಕಾಂಪ್ರಮೈಸ್ ಪ್ರಯತ್ನ ಮಾಡಿದೆ. 3 ತಾಸುವರೆಗೆ ರೂಲ್ಸ್ ರಗಿಸಿ ಓದಿದ್ದೀವಿ, ಎಲ್ಲ ಮಾಡಿದ್ವಿ. ಮಾಡೋದನ್ನು ಏನಂದ್ರೆ ಆ ಸಭೆಯನ್ನು ಸ್ಮೂತ್ ಮಾಡೋಕ್ಕೆ ನಾವೊಂದು ಏನಂದ್ರೆ ರೂಲಿಂಗ್ ಕೊಟ್ಟಿನಿ. ನನ್ನ ರೂಲಿಂಗ್ ಕೊಟ್ಟ ನಂತರ ನೋ ಬಡಿ ಕ್ಯಾನ್ ಕ್ವಶನ್ ಮೈ ರೂಲಿಂಗ್. ಇಷ್ಟೇ. ಆದರೂ ಸಹ ಆದಂಥ ಬೆಳವಣಿಗೆ ಬಗ್ಗೆ ನಿಮಗೆ ಅಸಮಾಧಾನ ಇದೆ, ಸ್ವಲ್ಪ ಬೇಸರದ ಈ ರೀತಿ ಆಗ್ತಾರೆ ಬೆಳವಣಿಗೆ ಆಗಬಾರ್ದು ಅಂತ ನನಗೂ ಆಗಿದೆ. ಇಂಥದ್ದು ಆಗಬಾರ್ದಾಗಿತ್ತು, ಆಗಿದೆ. ಅದಕ್ಕೆ ಬೇಸರ ಆಗಿದೆ. ಈಗ ನಿಮ್ಮ ಮೇಲೆ ರಾಜಕೀಯ ಒತ್ತಡ ಏನಾರು ಇದೆಯಾ ಸರ್ ಈ ಒಂದು ಬೆಳವಣಿಗೆ ಬಗ್ಗೆ? ಯಾರು ನನಗೊಬ್ಬರು 2 ಪಾರ್ಟಿ ಅವರು, ಯಾರು 3 ಪಾರ್ಟಿ ಅವರು ನನಗೇನು ಕೇಳಿಲ್ಲ, ಏನೂ ಹೇಳಿಲ್ಲ. ನನಗೆ ಯಾರು ಒತ್ತಡ ಮಾಡಿಲ್ಲ. ಓಕೆ ಸರ್. ಇದಿಷ್ಟು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿಕೆ ಇದೆ. ನನಗೆ ಈ ಒಂದು ಘಟನೆ ನನಗೆ ನೋವಾಗಿದೆ, ಹಾಗಾಗಿ ಇಂತಹ ಘಟನೆಗಳು ನಡೀಬಾರ್ದು ಅಂತ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ರಾಜಬಸುತ್ತೂರು, ಜಿ ನ್ಯೂಸ್ಗಾಗಿ ಬೆಂಗಳೂರಿನಿಂದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.